ನಮಸ್ಕಾರ ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಿಮಗೆ ತೋರಿಸ್ತಿರುವ ಸ್ಥಳ ಯಾವುದು ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶಿವಪುರ ಅಂತ ಗ್ರಾಮ. ಇಲ್ಲಿಗೆ ಹೋಗೋದು ತುಂಬ ಸಿಂಪಲ್ಲು. ನೀವು ಬೀರೂರಿಂದ ಸುಮಾರು 10 ಕಿಲೋಮೀಟರ್ ಬಂದರೆ ಶಿವಪುರದ ಸಿದ್ದರಾಮೇಶ್ವರ ದೇವಸ್ಥಾನ ನೀವು ಹೈವೇಲೆ ಕಾಣ್ಬೋದು. ನೀವು ಲೊಕೇಶನ್ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ನೀವು ದೇವಸ್ಥಾನನ ತಲುಪ್ಬೋದು. ನೀವು ಗಮನಿಸ್ತಿರ್ಬೋದು, ಈಗಾಗಲೇ ನಾವು ದೇವಸ್ಥಾನದ ಮುಂದೆ ಇದ್ದೀವಿ. ನಿಮಗೆ ಮುಂದೆ ಕಾಣಿಸ್ತಿರೋವಂಥದ್ದು ದೇವಸ್ಥಾನ. ಇದು ಬೀರೂರು ಟು ತರೀಕೆರೆ ಹೈವೇ. ನೀವು ನೋಡ್ಬೋದು, ಹೈವೇಗೆ ತುಂಬ ಹತ್ತಿರವಾಗಿದೆ. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಲೊಕೇಶನಿಂದ ಡೈರೆಕ್ಟಾಗಿ ಈ ದೇವಸ್ಥಾನ ತಲುಪಬಹುದು ಆರಾಮಾಗಿ. ಈಗ ನೀವು ನೋಡ್ತಿರುವಂಥದ್ದು ಸಿದ್ದರಾಮೇಶ್ವರ ದೇವಸ್ಥಾನ. ನೀವು ನೋಡ್ಬೋದು, ಆ ದೇವಸ್ಥಾನದ ಮೇಲೆ ಸಿದ್ದರಾಮೇಶ್ವರ ಚಿತ್ರ ಕೂಡ ಇದೆ. ದೇವಸ್ಥಾನದ ಹೊರಭಾಗದಲ್ಲಿ ಸಿದ್ದರಾಮರಿಗೆ ಅಭಿಮುಖವಾಗಿ ನಂದಿ ವಿಗ್ರಹ ಕೂಡ ಇದೆ. ಬನ್ನಿ ಶ್ರೀ ಗುರು ಸಿದ್ದರಾಮರ ದರ್ಶನವನ್ನು ಪಡೆಯೋಣ. ದೇವಸ್ಥಾನ 3 ಅಂಕಣವಾಗಿ ಮಾರ್ಪಟ್ಟಿದೆ. ಒಂದು ಹೊರ ಅಂಕಣ, ಒಂದು ಮಧ್ಯದ ಅಂಕಣ, ಇನ್ನೊಂದು ಗರ್ಭಗುಡಿ. ನೀವು ಗಮನಿಸ್ತಾ ಇರೋದು ಈಗ ಗರ್ಭಗುಡಿ. ಸಿದ್ದರಾಮೇಶ್ವರರು ಲೋಕ ಸಂಚಾರ ಮಾಡುವಾಗ ಇಲ್ಲಿಯೂ ಕೂಡ ಪೂಜೆ ಮಾಡಿದ ಪುಣ್ಯಕ್ಷೇತ್ರವಿದು. ಈ ಗದ್ದುಗೆಯಲ್ಲೂ ಕೂಡ 3 ಲಿಂಗಗಳನ್ನು ಗಮನಿಸಬಹುದು. ಹಿಂದೆ ಇರುವುದು ದೊಣ್ಣೆ ಸಿದ್ದರಾಮಣ್ಣ. ಈ ಕಡೆ ಆಡು ಭಾಷೆಯಲ್ಲಿ ಸಣ್ಣ ಸ್ವಾಮಿ ಎಂದು ಕೂಡ ಕರೆಯುವರು. ನಮಸ್ತೆ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಶಿವಪುರ ಅನ್ನೋ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಸಿದ್ದರಾಮೇಶ್ವರ ಗದ್ಗೆ ಕೂಡ ಇದೆ. ಇದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬೀರೂರಿಂದ ಸುಮಾರು ಒಂದು 10 ಕಿಲೋಮೀಟರ್ ಅಂತರದಲ್ಲಿದೆ. ಅಲ್ಲಿನ ಅರ್ಚಕರು ಕೂಡ ಇದ್ದಾರೆ ಮತ್ತು ಕಮಿಟಿಯವರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಈ ದೇವಸ್ಥಾನ ಎಷ್ಟು ಹಳೇದು ಅನಿಸುತ್ತೆ ನಿಮಗೆ? ಸ್ವಲ್ಪ ಜೋರ. ಹಾಂ, ಹಿಂದಿನ ದೇವಸ್ಥಾನ. ಮತ್ತು ಇದು ಈಗ ಹೊಸದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀವಿ. ಹಾಂ, ಚೌಟ್ರಿ ಕಟ್ತಾ ಇದೀವಿ. ಇಲ್ಲಿ ಅಮಾಸೆ ಮಾಡ್ತೀವಿ. ಯಾವ್ದಾದ್ರು ಬೇರೆ ಊರಿನವರು ಒಕ್ಕಲು ಇದ್ದಾರೆ ಇದಕ್ಕೆ ಸಪ್ರೇಟಾಗಿ? ಯಾರು ಅಂತ ಏನು ಗೊತ್ತಾಯಿಲ್ಲ. ಜನ ಸಂಪರ್ಕ ಜಾಸ್ತಿ ಇದೆ. ಮೈನ್ ರೋಡಲ್ಲಿ ಇರೋದ್ರಿಂದ ಜನ ಸಂಪರ್ಕ ಇದೆ. ಪೂಜೆ ವಿಧಾನದ ಬಗ್ಗೆ ಅರ್ಚಕರು ತಿಳಿಸ್ಕೊಡ್ತಾರೆ. ಅಮಾಸಗಟ್ಟೆ ನಡೀತಿದೆ. ಬೆಳಗ್ಗೆ 6 ಗಂಟೆ 7 ಗಂಟೆ ಪೂಜೆ ಮುಗಿಸ್ತೀವಿ. ಮಧ್ಯಾಹ್ನ ಪೂಜೆ ಅಮಾಸಗಟ್ಟೆ 3 ಪೂಜೆ ಇರುತ್ತೆ. ಅಂದರೆ ಬಾಗಿಟಲ್ಲಿ 2 ಪೂಜೆ ಇರುತ್ತೆ. ಸುತ್ತಮುತ್ತ 14 ಗಂಟೆ ಹಳ್ಳಿ ಜನ ಬಂದು ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ದೇವಸ್ಥಾನ. ವಿಶೇಷವಾಗಿ ರುದ್ರಾಭಿಷೇಕ ಈ ಥರ ಪೂಜೆ ಪ್ರತಿ ತಿಂಗಳು ಮಾಡ್ತಿರ್ತಾರೆ. ಪ್ರತಿ ತಿಂಗಳು ಅಮಾಸಗಟ್ಟೆ ಯಾರ್ಯಾರು ಮಾಡಿಸ್ತಾರೆ. ಆಮೇಲೆ ದಸರಾ ಮಹೋತ್ಸವ ಏನೋ ನಡೀತಾ? ದಸರಾ ನಡೀತು. ಹೌದಾ? ಎಷ್ಟು ದಿವಸ? ಅಂಬಡಿ ಐತಿ. ಹೊರಡ ಉತ್ಸವ ಮೂರ್ತಿ ಇದೆಯಾ? ಉತ್ಸವ ಮೂರ್ತಿ ಇದೆ. ಉತ್ಸವ ಮೂರ್ತಿ ಜೊತೆಲಿ ಸರಿ. ಆಮೇಲೆ ಎಷ್ಟು ಲಿಂಗ ಇದೆ ಇಲ್ಲಿ? ಏನು? 3 ಲಿಂಗ. ಸರಿ ಸರ್. ನಿಮಗೆ ಇಲ್ಲಿನ ಮಾಹಿತಿ ಅಂದರೆ ಸುಮಾರು ಎಷ್ಟು ವರ್ಷದ ಹಳೆ ದೇವಸ್ಥಾನ ಅಂತ ಪೂರ್ತಿ ಮಾಹಿತಿ ನಿಮಗೂ ಗೊತ್ತಿಲ್ಲ? ನಾಮೀಕರಣಕ್ಕೆ ಒಂದು 100 ವರ್ಷ ಅಂತ ಹೇಳ್ತಾರೆ. ನಾವು ಇಲ್ಲೆಲ್ಲ ತೋಟಗಳು ಮಾಡಿ 100 ವರ್ಷ ಆಗಿದೆ. ಅವಾಗ್ಲಿಂದನೂ ಇದೆ ಅಂತಂತಾರೆ. ಅಂದ್ರೆ ಭಾರಿ ಹಿಂದಿಂದ ಇದೆ, ಈಗಿಂದ ಏನಾಗ ಹಂಚಿ ಮನಿತ್ತು ಹೇಳ್ತಾರೆ ಅಂತ ಹೇಳೋದು. ನಮಗೆ ಸ್ವಲ್ಪ ಜಾಸ್ತಿ ಇಲ್ಲಿ ಸ್ವಲ್ಪ ಜಾಸ್ತಿ, ಹಂಗಾಗಿ ದೇವಸ್ಥಾನ ಆಕರ್ಷಣೆ ಮಾಡಿರುತ್ತೆ. ಜನ ಹೇಳ್ತಾರೆ ಅಂತ. ಇಲ್ಲಿ ಅದೇನೋ ಯಾವುದೋ ದೇವರಿದೆ, ಅಮ್ಮನವ್ರ ದೇವಸ್ಥಾನ ಇದೆ. ಮತ್ತೆ ಬಸವಣ್ಣವ್ರ ದೇವಸ್ಥಾನ. ಸರಿ ಸರ್, ಮಾಹಿತಿಗಾಗಿ ಧನ್ಯವಾದ. ನೀವು ಇಲ್ಲಿ ನೋಡುತ್ತಿರುವ ವಿಡಿಯೋ ದಸರಾ ಮಹೋತ್ಸವದ ಒಂದು ಸಣ್ಣ ತುಣುಕು. ಸಿದ್ದರಾಮೇಶ್ವರರು ಹೊರಡುವ ಪಲ್ಲಕ್ಕಿಯಲ್ಲಿ ದಯಮಾಡಿಸಿ ಕೆರೆ ಕೋಡಿಯ ಹತ್ತಿರ ದಯಮಾಡಿಸಿ ಪೂಜಾ ಫಲಹಾರ ಸ್ವೀಕರಿಸುವಂಥ ದೃಶ್ಯ.
ಈಗ ಗಮನಿಸುತ್ತಿರುವುದು ಸಿದ್ದರಾಮೇಶ್ವರರು ಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗಿ ಕುಳಿತಿರುವ ದೃಶ್ಯ. ದಸರಾ ಮಹೋತ್ಸವದ ಪ್ರಯುಕ್ತ ಸಿದ್ದರಾಮೇಶ್ವರ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಿರುವುದು. ಪ್ರಿಯ ವೀಕ್ಷಕರೇ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಹಿತಿನ ನಿಮಗೆ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡ್ತೀರಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವರಿಗೂ ಶುಭ ದಿನ.